ಈ ಮಗುನ ಹಲ್ಲು ಬಿದ್ದು 1.5 ವರ್ಷ ಆದ್ರೂ ಹೊಸ ಹಲ್ಲು ಬಂದಿಲ್ಲ ಅಂತ ಕರ್ಕೊಂಡು ಬಂದಿದ್ದಾರೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಡಿಲೇಡ್ ಇರಪ್ಷನ್ ಅಂತೀವಿ. ಕೆಲವು ಮಕ್ಕಳಲ್ಲಿ ಇದು ನಾರ್ಮಲ್, ಅಂದರೆ ಏನೂ ಪ್ರಾಬ್ಲಮ್ ಇಲ್ಲದೆಲೂ ಸಹ ಈ ಥರ ನಿಧಾನವಾಗಿ ಬರ್ಬೋದು. ಇಂಥ ಮಕ್ಕಳು ತಂದೆ ತಾಯಿಗೂ ಸಹ ಈ ಥರ ಡಿಲೇ ಆಗಿರ್ಬೋದು. ಇನ್ನು ಕೆಲವು ಮಕ್ಕಳಲ್ಲಿ ಕ್ರೌಡಿಂಗ್ ಇದ್ದು, ಅಂದರೆ ಹಲ್ಲು ಬರೋದಕ್ಕೆ ಸ್ಪೇಸ್ ಇಲ್ಲದೆ ಬೇರೆ ಹಲ್ಲು ಈ ಜಾಗದಲ್ಲಿ ಬಂದು ಸ್ಪೇಸ್ ಇಲ್ಲದೆ ಡಿಲೇ ಆಗಿರ್ಬೋದು. ಇನ್ನು ಕೆಲವು ಮಕ್ಕಳಲ್ಲಿ ಈ ಬರೋ ಜಾಗದಲ್ಲಿ ಫೈಬ್ರಸ್ ಟಿಶ್ಯೂ ಅಥವಾ ಬೋನಿ ಟಿಶ್ಯೂ ಇದ್ದು ಬರೋದಕ್ಕೆ ಆಗಿರೋದಿಲ್ಲ. ಈ ಮಗುಗಾಗಿರೋದು ಹಾಗೆ ನೋಡಿ, ಬರೋ ಜಾಗದಲ್ಲಿ ಈ ಥರ ಫೈಬ್ರಸ್ ಟಿಶ್ಯೂ ಅಥವಾ ಬೋನಿ ಟಿಶ್ಯೂ ಕವರಿಂಗ್ ಇರುತ್ತೆ. ಇಂಥ ಮಕ್ಕಳಿಗೆ ಇಲ್ಲಿ ಒಂದು ಸ್ಮಾಲ್ ಇನ್ಸಿಷನ್ ಹಾಕಿ ಅದೇನು ಬೋನಿ ಟಿಶ್ಯೂ ಅಥವಾ ಫೈಬ್ರಸ್ ಟಿಶ್ಯೂ ಇದೆಯೋ ಅದನ್ನು ತೆಗೆದು ಬರೋದಕ್ಕೆ ಜಾಗ ಮಾಡಿಕೊಡ್ತೀವಿ. ಇನ್ನು ಕೆಲವು ಮಕ್ಕಳಲ್ಲಿ ಯಾವುದಾದ್ರೂ ಮೆಡಿಕಲ್ ಕಂಡೀಷನ್ಸ್ ಇದ್ದು ಅಂಥ ಮಕ್ಕಳಲ್ಲೂ ಸಹ ಈ ಥರ ಡಿಲೇ ಆಗಿರ್ಬೋದು. ಹಾಗಾಗಿ ಯಾವುದಾದ್ರೂ ಮಗುಗೆ ಹಲ್ಲು ಬಿದ್ದು 6 to 8 months ಆಗಿನೂ ಬಂದಿಲ್ಲ ಹಲ್ಲು ಅಂದರೆ ಅವ್ರನ್ನ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಒಂದು ಒಪಿನಿಯನ್ ತೊಗೊಳ್ಳೋದು ಬೆಟರ್.